BPL ಕಾರ್ಡ್ ಪ್ರತಿ kg 36 ರೂಪಾಯಿ 170 ರೂಪಾಯಿ ಬರಬೇಕು. 4 ಜನರಿಗೆ 680 ರೂಪಾಯಿ ಜೊತೆ 20 kg ಅಕ್ಕಿ ಕೊಡಬೇಕು. ನನಗೆ ಆ ನವೀನ ಬಾಲಕ ಪಾಪ ಬೇರೆ ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾನಲ್ಲ, ದಯವಿಟ್ಟು ಕಣ್ರಪ್ಪ, ಈ ಸರ್ಕಾರ ತಹಶೀಲ್ದಾರ್ಗೆ ಹೇಳಿದ್ದೀನಿ, ಬರೋರು ಬರ್ತಾರೆ ಅಲ್ಲಿಗೆ, ಒಂದು ಸಹಾಯ ಮಾಡ್ರಪ್ಪ. ಯಾರು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂತಿದ್ದೀರೋ ತಾಲೂಕು ನಾನು ಫ್ರೀಯಾಗಿ ನಿಮಗೆ ಪ್ರಚಾರ ಕೊಡ್ತೀನಿ ಈ ಕಾರ್ಯಕ್ರಮದಲ್ಲಿ. ನಿಮ್ಮ ನಂಬರ್ ಕೊಟ್ಟು ನಿಮಗೆ ಥ್ಯಾಂಕ್ಸ್ ಹೇಳಿಸ್ತೀನಪ್ಪ. ಅಭಿಮಾನಿ ಸಂಘಗಳು ಇದಕ್ಕೆಲ್ಲ ಬರಬೇಕು, ಇಂಥದಕ್ಕೆಲ್ಲ ಬರಬೇಕು. ಅಭಿಮಾನಿ ಸಂಘಗಳು ಯಾರೇ ಆಗಿರಲಿ, ದರ್ಶನ್ ಅಭಿಮಾನಿ ಸಂಘ ಇದೆಯಾ, ಅಪ್ಪು ಅಭಿಮಾನಿ ಸಂಘ ಇದೆಯಾ, ಸುದೀಪ್ ಅಭಿಮಾನಿ ಸಂಘ ಇದೆಯಾ, ಯಶ್ ಅಭಿಮಾನಿ ಸಂಘ ಇದೆಯಾ, ಬನ್ನಿ. ಯಾರು ಬರದಿದ್ದರೂ ಕೂಡ ಈ ಕುಟುಂಬಕ್ಕೆ ವ್ಯವಸ್ಥೆ ಅಂತೂ ನಾವು ಮಾಡೇ ಮಾಡ್ತೀವಿ. ಪುಣ್ಯದ ಪಾಲು ನೀವು ತಗೊಳ್ಳಿ ಅಂತ ಕೇಳ್ತಿರೋದಷ್ಟೇ. ಆ ಹುಡುಗ ಪಾಸ್ ಆಗಿದ್ದಾನೆ ಸರ್, ನವೀನ ಪಾಸ್ ಆಗಿದ್ದಾನೆ 6ನೇ ಕ್ಲಾಸು. ಯಾವುದಕ್ಕೆ? ವಸತಿ ಕ್ಲಾಸ್ಗೆ. ಇದಕ್ಕೆಲ್ಲ ವ್ಯವಸ್ಥೆಗಳಿಲ್ವಾ ಮಹದೇವಪ್ಪ ಅವರೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ? ಆ ಹುಡುಗ ಜಾತಿಯಲ್ಲಿ ಹುಟ್ಟಿದ ತಪ್ಪೇನ್ರಿ? ಮಧುಗಿರಿಂದ ಒಬ್ಬರು ಕರೆ ಮಾಡಿದ್ದಾರೆ, ವೆಂಕಟೇಶಪ್ಪ ಅವರು. ಸಾಹೇಬ್ರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಾವು ಕೇಳ್ಕೊಳ್ಳೋದು ಒಂದೇ, ಎಲೆಕ್ಷನ್ ನಲ್ಲಿ ವೋಟ್ ಕೇಳಕ್ ಎಲ್ಲಾರು ಬೇಕಾಗ್ತಾರೆ. ಹೌದು ಸರ್. ಇಂಥವ್ಕೆ ಯಾರು ಬೇಕಾಗಲ್ಲ. ಅವ್ರಿಗೇನು ಮನುಷ್ಯತ್ವ ಇರಲ್ವ ಸರ್? ಹಿಂದ್ಗಡೆಯಿಂದ ಒಂದು 50 ಜನ ಬಂದಿರ್ತಾರೆ, ಅಣ್ಣನಿಗೆ ಓಟ್ ಹಾಕಿ ಅಕ್ಕನಿಗೆ ಓಟ್ ಹಾಕಿ ಅಂತೇಳಿ. ನೋಡಿರಲ್ವಾ? ಅಣ್ಣ ಇದು ಮಾಡಿಕೊಡೋಣ, ಇವರಿಗೆ ಒಳ್ಳೇದಾಗತ್ತೆ, ಒಂದು 4 ಓಟು ಜನಗಳಿಗೆ ಹೇಳ್ಬೋದಣ್ಣ ಅಂತ ಯಾಕೆ ಮಾಡಲ್ಲ ಸರ್? ಯಾಕೆ ಮಾಡಲ್ಲ? ಯಾಕೆ ಬೇಕಿರಲ್ಲ? ಈಗ ಯಾಕೆ ಬೇಕಿರಲ್ಲ ಸರ್? ಅವಾಗ ಎಲೆಕ್ಷನ್ ನಲ್ಲಿ ವೋಟ್ ಕೇಳಕ್ ಮುಂದಾರು ಅಲ್ವಾ? ಈಗ ಯಾಕೆ ಬೇಕಿರಲ್ಲ? ಇಂಥ ರಾಜಕಾರಣಿಗಳ ಹತ್ರ ನಾವು ಬದುಕ್ಬೇಕಾ ಅಲ್ವಾ? ಹೌದು ಸರ್. ಛೇ, ಒಂದು ಯಾವುದೋ ರಾಜಕಾರಣಿಗಳ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ಎಲ್ಲ ಕಾನೂನು, ಎಲ್ಲ ವ್ಯವಸ್ಥೆ, ಎಲ್ಲ ಸೌಲಭ್ಯ ಅವ್ರಿಗೆ ಸಿಗಬೇಕು. ಈ ರಾಜಕಾರಣಿಗಳು ಒಮ್ಮೆ ಒಂದು ಮನೆ ಚೇಂಜ್ ಮಾಡುವಾಗ, ಸರ್ಕಾರಿ ಮನೆ ಚೇಂಜ್ ಮಾಡುವಾಗ ಅದರ ನವೀಕರಣಕ್ಕೆ ಕೋಟ್ಯಾಂತರ ಖರ್ಚು ಮಾಡ್ತಾರೆ. ಇದನ್ನು ನಾನು ಈಗ MLA ಬಂದು ಮತ್ತೊಬ್ಬರು ಅಂತಾರೆ, ಅಲ್ಲಿ ಲೋಕಲೈಟ್ಸ್ ಇಲ್ವಾ? ಆ MLAಗೆ ಜೈಕಾರ ಹಾಕೋರು ಇಲ್ವಾ? ಸಮುದಾಯ ಇಲ್ವಾ? ಹಾಂ, ಆಯ್ತಪ್ಪ, ನಮಗೆ ನಾವೇನು ಹೇಳ್ತೀವಿ, ಪ್ರಾಧಿಕಾರ, ಮತ್ತೊಂದು ಒಕ್ಕಲಿಗ ಪ್ರಾಧಿಕಾರ, ಲಿಂಗಾಯತ ಪ್ರಾಧಿಕಾರ, ಏನೋ ಒಂದಿರುತ್ತಲ್ವ ಬೇರೆ ಬೇರೆ ಜಾತಿದು. ನೀವು ಇವ್ರನ್ನ ನೋಡಬೇಕಲ್ಲ, ಸರ್ವೆ ಮಾಡಬೇಕಲ್ಲ, ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ನಮ್ಮ ಜಾತಿಯವರು ಎಷ್ಟು ಜನ ಇದ್ದಾರೆ. ಅವಕಾಶ ಇದ್ದಾಗ. ಸುರೇಶ್ ಬಾಬು ಸರ್ ಇದ್ದಾರೆ. ಸುರೇಶ್ ಬಾಬು ಅವರು ನಮಸ್ತೆ. ನಮಸ್ತೆ ಜಯಪ್ರಕಾಶ್. ನಾನು ಶೆಟ್ರು ಮಾತಾಡ್ತಾ ಇದ್ದೀನಿ. ನಿಮ್ಮನ್ನು ನೆನೆಸ್ಕೊಂಡೆ ನಾನು. ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲೋ ಗೊತ್ತಿಲ್ಲ. ಇಲ್ಲ, ನಾನು ಮೊನ್ನೆ ಸೋಮವಾರ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡ್ ಬಂದಿದ್ದೀನಿ. ಓಕೆ. ಅವ್ರದ್ದು ಏನಾಗಿದೆ, ಆಧಾರ್ ಲಿಂಕ್ ಆಗಿರ್ಲಿಲ್ಲ. ನಾ ಮೊನ್ನೆ ಹೋಗಿ ಅವ್ರ ಊರಿಗೆ ಒಂದು 80 ಲಕ್ಷದ್ದು CC ರೋಡ್ ಅನ್ನ ಪೂಜೆ ಮಾಡ್ಲಿಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸಿ ನಾನು ಅವ್ರ ಮಗನೂ ಕೂಡ ಇದ್ದಾನೆ, ಆಧಾರ್ ಲಿಂಕ್ ಒಂದು ಮಾಡಿಸ್ಕೊಳಕ್ಕೆ ಹೇಳಿದ್ವಿ. ಸೋಮವಾರ ಅದನ್ನ ಮಾಡಿಸ್ಕೊಡ್ತೀವಿ ನಾವು. ಜನಸ್ಪಂದನ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಬುದ್ಧಿಮಾಂದ್ಯ ವೇತನ ಬರ್ತಾ ಇಲ್ಲ, ಲಿಂಕ್ ಆಗಿಲ್ಲ. ಹಾಗಾಗಿ ಅಷ್ಟೇನೆ ಅವ್ರದ್ದೊಂದು ಸಮಸ್ಯೆ ಆಗಿತ್ತು. ಇದನ್ನ ಸೋಮವಾರ ನಾನು ಅದನ್ನ ಸರಿ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಸುರೇಶ್ ಬಾಬು ಅವರೇ. ಸುರೇಶ್ ಬಾಬು ಅವರು ಶಾಸಕರು ಹೇಳಿದ್ದಾರೆ, ನನಗೂ ಪರಿಚಯ ಇದೆ ಅವ್ರ ಬಗ್ಗೆ, ನನಗೆ ಮಾಧುಸ್ವಾಮಿ ಅವ್ರದ್ದು ಪರಿಚಯ ಇದೆ. ನಾನು ಅದನ್ನು ಹೇಳ್ತೆ, ಥ್ಯಾಂಕ್ ಯು. ಅದನ್ನು ಹೇಳ್ತಾ ಇರೋದಲ್ಲ, ಇದನ್ನು ಈ ಬಾಲಂಗೊಚ್ಚಿಗಳ ಥರ ಶಾಸಕರ ಹಿಂದೆ, ಮಂತ್ರಿಗಳ ಹಿಂದೆ ಎಲ್ಲ ಓಡಾಡ್ತಾರಲ್ಲ, ಇವರು ಇದನ್ನು ನೋಡಬೇಕಲ್ವಾ. ನನ್ನ ಅಣ್ಣನಿಗೆ ಈ ಕೆಲಸ ಮಾಡಿಕೊಟ್ರೆ ಒಳ್ಳೆಯದು, ಫೋಟೋ ತೆಗೀರಪ್ಪ. ಆಮೇಲೆ ಫೋಟೋ ತೆಗೆದುಬಿಟ್ಟು ಇದರಲ್ಲಿ ಹಾಕಿ ನೋಡಿ, ನಮ್ಮ MLA ಮಾಡಿದಂಥ ಕೆಲಸ, ನಮ್ಮ ಅಣ್ಣ ಮಾಡಿದಂಥ ಕೆಲಸ, ಈ ಪಕ್ಷಕ್ಕೆ ಓಟ್ ಹಾಕಿ ಮಾಡ್ಕೊಳ್ಳಿ. ಯಾವ ಪಕ್ಷಕ್ಕೆ ಬೇಕಿದ್ರೂ ಓಟ್ ಹಾಕಿಸ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ನನ್ನನ್ನು ಮಾತ್ರ ನೀವು ಯಾವುದೇ ಪಕ್ಷಕ್ಕೆ ಸೀಮಿತ ಮಾಡಬೇಡಿ, ಆಯಿತಾ? ನಾನು ಈ ಸಮಾಜಕ್ಕಾಗಿ, ತಾಯಿ ಭಾರತೀಯ ಕಾರ್ಯಕ್ಕಾಗಿರೋದು. ಈ ಪ್ರಾಬ್ಲಮ್ ದೊಡ್ಡರಾಂಪುರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಬಂದು ಸಹಾಯ ಮಾಡ್ತಿರೋ, ಒಂದು 50 kg ಅಕ್ಕಿ ಕೊಡ್ತಿರೋ, ದುಡ್ಡು ಕೊಡ್ತಿರೋ, ಒಳ್ಳೆ ಬಟ್ಟೆ ಕೊಡ್ತಿರೋ, ಆ ಹುಡುಗನಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಿರೋ, ತಹಶೀಲ್ದಾರ್ಗೂ ಹೇಳಿದ್ದೀನಿ, MLAಗೂ ಹೇಳಿದ್ದೀನಿ, ಕೆಲಸಗಳಾಗತ್ತೆ. ಅದರ ನಡುವಲ್ಲಿ ಪುಣ್ಯದ ಪಾಲನ್ನು ನೀವು ಕೂಡ ಪಡ್ಕೊಳ್ಳಿ. ನೀವು 10 ವರ್ಷ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ದೇವರು ತೃಪ್ತಿಯಾಗಿರ್ತಾನೆ. ಇಲ್ಲಿ ಕಾಣಿ ದೇವರನ್ನು, ಆಯಿತಾ? ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. BPL ಕಾರ್ಡ್ ಪ್ರತಿ kg 36 ರೂಪಾಯಿ 170 ರೂಪಾಯಿ ಬರಬೇಕು.
4 ಜನರಿಗೆ 680 ರೂಪಾಯಿ ಜೊತೆ 20 kg ಅಕ್ಕಿ ಕೊಡಬೇಕು. ನನಗೆ ಆ ನವೀನ ಬಾಲಕ ಪಾಪ ಬೇರೆ ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾನಲ್ಲ, ದಯವಿಟ್ಟು ಕಣ್ರಪ್ಪ, ಈ ಸರ್ಕಾರ ತಹಶೀಲ್ದಾರ್ಗೆ ಹೇಳಿದ್ದೀನಿ, ಬರೋರು ಬರ್ತಾರೆ ಅಲ್ಲಿಗೆ, ಒಂದು ಸಹಾಯ ಮಾಡ್ರಪ್ಪ. ಯಾರು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂತಿದ್ದೀರೋ ತಾಲೂಕು, ನಾನು ಫ್ರೀಯಾಗಿ ನಿಮಗೆ ಪ್ರಚಾರ ಕೊಡ್ತೀನಿ ಈ ಕಾರ್ಯಕ್ರಮದಲ್ಲಿ. ನಿಮ್ಮ ನಂಬರ್ ಕೊಟ್ಟು ನಿಮಗೆ ಥ್ಯಾಂಕ್ಸ್ ಹೇಳಿಸ್ತೀನಪ್ಪ. ಅಭಿಮಾನಿ ಸಂಘಗಳು ಇದಕ್ಕೆಲ್ಲ ಬರಬೇಕು, ಇಂಥದಕ್ಕೆಲ್ಲ ಬರಬೇಕು ಅಭಿಮಾನಿ ಸಂಘಗಳು. ಯಾರೇ ಆಗಿರಲಿ, ದರ್ಶನ್ ಅಭಿಮಾನಿ ಸಂಘ ಇದೆಯಾ, ಅಪ್ಪು ಅಭಿಮಾನಿ ಸಂಘ ಇದೆಯಾ, ಸುದೀಪ್ ಅಭಿಮಾನಿ ಸಂಘ ಇದೆಯಾ, ಯಶ್ ಅಭಿಮಾನಿ ಸಂಘ ಇದೆಯಾ, ಬನ್ನಿ. ಯಾರು ಬರದಿದ್ರೂ ಕೂಡ ಈ ಕುಟುಂಬಕ್ಕೆ ವ್ಯವಸ್ಥೆ ಅಂತೂ ನಾವು ಮಾಡೇ ಮಾಡ್ತೀವಿ. ಪುಣ್ಯದ ಪಾಲು ನೀವು ತಗೊಳ್ಳಿ ಅಂತ ಕೇಳ್ತಿರೋದಷ್ಟೇ. ಆ ಹುಡುಗ ಪಾಸ್ ಆಗಿದ್ದಾನೆ ಸರ್, ನವೀನ ಪಾಸ್ ಆಗಿದ್ದಾನೆ 6ನೇ ಕ್ಲಾಸು. ಯಾವುದಕ್ಕೆ? ವಸತಿ ಕ್ಲಾಸ್ಗೆ. ಇದಕ್ಕೆಲ್ಲ ವ್ಯವಸ್ಥೆಗಳಿಲ್ವಾ ಮಾದೇವಪ್ಪ ಅವರೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ? ಆ ಹುಡುಗ ಜಾತಿಯಲ್ಲಿ ಹುಟ್ಟಿದ ತಪ್ಪೇನ್ರಿ? ಮಧುಗಿರಿಂದ ಒಬ್ಬರು ಕರೆ ಮಾಡಿದ್ದಾರೆ, ವೆಂಕಟೇಶಪ್ಪ ಅವರು. ಸಾಹೇಬ್ರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಾವು ಕೇಳ್ಕೊಳ್ಳೋದು ಒಂದೇ, ಎಲೆಕ್ಷನ್ ನಲ್ಲಿ ವೋಟ್ ಕೇಳಕ್ ಎಲ್ಲಾರು ಬೇಕಾಗ್ತಾರ. ಹೌದು ಸರ್. ಇಂಥವ್ಕೆ ಯಾರು ಬೇಕಾಗಲ್ಲ. ಅವ್ರಿಗೇನ್ ಮನುಷ್ಯತ್ವ ಇರಲ್ವ ಸರ್? ಹಿಂದ್ಗಡೆಯಿಂದ ಒಂದು 50 ಜನ ಬಂದಿರ್ತಾರೆ, ಅಣ್ಣನಿಗೆ ಓಟ್ ಹಾಕಿ ಅಕ್ಕನಿಗೆ ಓಟ್ ಹಾಕಿ ಅಂತೇಳಿ. ನೋಡಿರಲ್ವಾ? ಅಣ್ಣ ಇದು ಮಾಡ್ಕೊಡಣ್ಣ, ಇವರಿಗೆ ಒಳ್ಳೇದಾಗತ್ತೆ, ಒಂದು 4 ಓಟು ಜನಗಳಿಗೆ ಹೇಳ್ಬೋದಣ್ಣ ಅಂತ ಯಾಕೆ ಮಾಡಲ್ಲ ಸರ್? ಯಾಕೆ ಮಾಡಲ್ಲ? ಯಾಕೆ ಬೇಕಿರಲ್ಲ? ಈಗ ಯಾಕೆ ಬೇಕಿರಲ್ಲ ಸರ್? ಅವಾಗ ಎಲೆಕ್ಷನ್ ನಲ್ಲಿ ವೋಟ್ ಕೇಳಕ್ ಮುಂದಾರ ಅಲ್ವಾ? ಈಗ ಯಾಕೆ ಬೇಕಿರಲ್ಲ? ಇಂಥ ರಾಜಕಾರಣಿಗಳ ಹತ್ರ ನಾವು ಬದುಕ್ಬೇಕಾ ಅಲ್ವಾ? ಹೌದು ಸರ್. ಛೇ, ಒಂದು ಯಾವುದೋ ರಾಜಕಾರಣಿಗಳ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ಎಲ್ಲ ಕಾನೂನು, ಎಲ್ಲ ವ್ಯವಸ್ಥೆ, ಎಲ್ಲ ಸೌಲಭ್ಯ ಅವ್ರಿಗೆ ಸಿಗಬೇಕು. ಈ ರಾಜಕಾರಣಿಗಳು ಒಮ್ಮೆ ಒಂದು ಮನೆ ಚೇಂಜ್ ಮಾಡುವಾಗ, ಸರ್ಕಾರಿ ಮನೆ ಚೇಂಜ್ ಮಾಡುವಾಗ ಅದರ ನವೀಕರಣಕ್ಕೆ ಕೋಟ್ಯಾಂತರ ಖರ್ಚು ಮಾಡ್ತಾರೆ. ಇದನ್ನು ನಾನು ಈಗ MLA ಬಂದು ಮತ್ತೊಬ್ಬರು ಅಂತಾರೆ, ಅಲ್ಲಿ ಲೋಕಲೈಟ್ಸ್ ಇಲ್ವಾ? ಆ MLAಗೆ ಜೈಕಾರ ಹಾಕೋರು ಇಲ್ವಾ? ಸಮುದಾಯ ಇಲ್ವಾ? ಹಾಂ, ಆಯ್ತಪ್ಪ, ನಮಗೆ ನಾವೇನು ಹೇಳ್ತೀವಿ, ಪ್ರಾಧಿಕಾರ, ಮತ್ತೊಂದು ಒಕ್ಕಲಿಗ ಪ್ರಾಧಿಕಾರ, ಲಿಂಗಾಯತ ಪ್ರಾಧಿಕಾರ, ಏನೋ ಒಂದಿರುತ್ತಲ್ವ ಬೇರೆ ಬೇರೆ ಜಾತಿದು. ನೀವು ಇವ್ರನ್ನ ನೋಡಬೇಕಲ್ಲ, ಸರ್ವೆ ಮಾಡಬೇಕಲ್ಲ, ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ, ನಮ್ಮ ಜಾತಿಯವರು ಎಷ್ಟು ಜನ ಇದ್ದಾರೆ. ಅವಕಾಶ ಇದ್ದಾಗ. ಸುರೇಶ್ ಬಾಬು ಸರ್ ಇದ್ದಾರೆ. ಸುರೇಶ್ ಬಾಬು ಅವರು ನಮಸ್ತೆ. ನಮಸ್ತೆ ಜಯಪ್ರಕಾಶ್. ನಾನು ಶೆಟ್ರು ಮಾತಾಡ್ತಾ ಇದ್ದೀನಿ. ನಿಮ್ಮನ್ನು ನೆನೆಸ್ಕೊಂಡೆ ನಾನು. ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲೋ ಗೊತ್ತಿಲ್ಲ. ಇಲ್ಲ, ನಾನು ಮೊನ್ನೆ ಸೋಮವಾರ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡ್ ಬಂದಿದ್ದೀನಿ. ಓಕೆ. ಅವ್ರದ್ದು ಏನಾಗಿದೆ, ಆಧಾರ್ ಲಿಂಕ್ ಆಗಿರ್ಲಿಲ್ಲ. ನಾ ಮೊನ್ನೆ ಹೋಗಿ ಅವ್ರ ಊರಿಗೆ ಒಂದು 80 ಲಕ್ಷದ್ದು CC ರೋಡ್ ಅನ್ನ ಪೂಜೆ ಮಾಡ್ಲಿಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸಿ ನಾನು ಅವ್ರ ಮಗನೂ ಕೂಡ ಇದ್ದಾನೆ, ಆಧಾರ್ ಲಿಂಕ್ ಒಂದು ಮಾಡಿಸ್ಕೊಳಕ್ಕೆ ಹೇಳಿದ್ವಿ. ಸೋಮವಾರ ಅದನ್ನ ಮಾಡಿಸ್ಕೊಡ್ತೀವಿ ನಾವು. ಜನಸ್ಪಂದನ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಬುದ್ಧಿಮಾಂದ್ಯ ವೇತನ ಬರ್ತಾ ಇಲ್ಲ, ಲಿಂಕ್ ಆಗಿಲ್ಲ. ಹಾಗಾಗಿ ಅಷ್ಟೇನೆ ಅವ್ರದ್ದೊಂದು ಸಮಸ್ಯೆ ಆಗಿತ್ತು. ಇದನ್ನ ಸೋಮವಾರ ನಾನು ಅದನ್ನ ಸೆಟ್ರೇಟ್ ಸರಿ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಸುರೇಶ್ ಬಾಬು ಅವರೇ. ಸುರೇಶ್ ಬಾಬು ಅವರು ಶಾಸಕರು ಹೇಳಿದ್ದಾರೆ, ನನಗೂ ಪರಿಚಯ ಇದೆ ಅವ್ರ ಬಗ್ಗೆ. ನನಗೆ ಮಾಧುಸ್ವಾಮಿ ಅವ್ರದ್ದು ಪರಿಚಯ ಇದೆ. ನಾನು ಅದನ್ನು ಹೇಳ್ತೆ. ಥ್ಯಾಂಕ್ ಯು. ಅದನ್ನು ಹೇಳ್ತಾ ಇರೋದಲ್ಲ, ಇದನ್ನು ಈ ಬಾಲಂಗೊಚ್ಚಿಗಳ ಥರ ಶಾಸಕರ ಹಿಂದೆ, ಮಂತ್ರಿಗಳ ಹಿಂದೆ ಎಲ್ಲ ಓಡಾಡ್ತಾರಲ್ಲ, ಇವರು ಇದನ್ನು ನೋಡಬೇಕಲ್ವಾ. ನನ್ನ ಅಣ್ಣನಿಗೆ ಈ ಕೆಲಸ ಮಾಡಿಕೊಟ್ರೆ ಒಳ್ಳೆಯದು, ಫೋಟೋ ತೆಗೀರಪ್ಪ. ಆಮೇಲೆ ಫೋಟೋ ತೆಗೆದುಬಿಟ್ಟು ಇದರಲ್ಲಿ ಹಾಕಿ ನೋಡಿ, ನಮ್ಮ MLA ಮಾಡಿದಂಥ ಕೆಲಸ, ನಮ್ಮ ಅಣ್ಣ ಮಾಡಿದಂಥ ಕೆಲಸ, ಈ ಪಕ್ಷಕ್ಕೆ ಓಟ್ ಹಾಕಿ ಮಾಡ್ಕೊಳ್ಳಿ. ಯಾವ ಪಕ್ಷಕ್ಕೆ ಬೇಕಿದ್ರೂ ಓಟ್ ಹಾಕಿಸ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ನನ್ನನ್ನು ಮಾತ್ರ ನೀವು ಯಾವುದೇ ಪಕ್ಷಕ್ಕೆ ಸೀಮಿತ ಮಾಡಬೇಡಿ, ಆಯಿತಾ? ನಾನು ಈ ಸಮಾಜಕ್ಕಾಗಿ, ತಾಯಿ ಭಾರತೀಯ ಕಾರ್ಯಕ್ಕಾಗಿರೋದು. ಈ ಪ್ರಾಬ್ಲಮ್ ದೊಡ್ಡರಾಂಪುರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಬಂದು ಸಹಾಯ ಮಾಡ್ತಿರೋ, ಒಂದು 50 kg ಅಕ್ಕಿ ಕೊಡ್ತಿರೋ, ದುಡ್ಡು ಕೊಡ್ತಿರೋ, ಒಳ್ಳೆ ಬಟ್ಟೆ ಕೊಡ್ತಿರೋ, ಆ ಹುಡುಗನಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಿರೋ, ತಹಶೀಲ್ದಾರ್ಗೂ ಹೇಳಿದ್ದೀನಿ, MLAಗೂ ಹೇಳಿದ್ದೀನಿ, ಕೆಲಸಗಳಾಗತ್ತೆ. ಅದರ ನಡುವಲ್ಲಿ ಪುಣ್ಯದ ಪಾಲನ್ನು ನೀವು ಕೂಡ ಪಡ್ಕೊಳ್ಳಿ. ನೀವು 10 ವರ್ಷ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ದೇವರು ತೃಪ್ತಿಯಾಗಿರ್ತಾನೆ. ಇಲ್ಲಿ ಕಾಣಿ ದೇವರನ್ನು, ಆಯಿತಾ? ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.